ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಲೆನಾಡು ಸ್ಟೈಲಿನ ನೀರು ದೋಸೆನ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ನೀರು ದೋಸೆ ಬಂದು ಮಲೆನಾಡು ಸೈಡ್ ಅಂದರೆ ನಮ್ಮ ಶಿವಮೊಗ್ಗ ಸೈಡ್ ತುಂಬಾ ಫೇಮಸ್ಸು. ಇದಕ್ಕೆ ನೀರು ದೋಸೆ ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬ ಸೂಪರಾಗಿರುತ್ತೆ. ಹಾಗೆ ನಾನ್ ವೆಜ್ ಕೂಡ ಸಖತ್ತಾಗಿರುತ್ತೆ ಇದರಲ್ಲಿ. ಸೊ ನೋಡಿ, ನಾನಿವಾಗ ಈ ನೀರು ಕುಡಿಯೋ ಲೋಟದಲ್ಲಿ, ದೊಡ್ಡ ಲೋಟದಲ್ಲಿ ನಾನು 3 ಲೋಟ ಅಕ್ಕಿನ ನೆನೆಸಿಟ್ಕೋತಾ ಇದ್ದೀನಿ. ಸೊ ಇದನ್ನು ಮಾರ್ನಿಂಗ್ ಟಿಫನಿಗೆ ಮಾಡ್ಕೋತೀವಿ ಅಂದರೆ ನೈಟ್ ನಾವು ಅಕ್ಕಿನ ನೆನೆಸಿಡ್ಬೇಕಾಗತ್ತೆ. ನಾನಿಲ್ಲಿ ಒಂದು 5 ಜನಕ್ಕೆ ಆಗೋವಷ್ಟು ನೀರು ದೋಸೆ ಹಿಟ್ಟಿಗೆ ನಾನು ರೆಡಿ ಮಾಡ್ಕೋತಾ ಇರೋದು. ಸೊ 3 ಲೋಟ ಅಕ್ಕಿನ ನಾನು ಹಾಕ್ಕೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ನೋಡಿ ಹಾಕಿ ನೆನೆಸಿಡ್ತೀನಿ. ಚೆನ್ನಾಗಿ ಅಕ್ಕಿನ ತೊಳೆದು ಆನಂತರ ನಾವು 3-4 ಸರಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ನಾನು, ದಪ್ಪಕ್ಕಿ ಅಂತ ಏನು ಹೇಳ್ತಾರಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. 3 ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು 3-4 ಸರಿ ತೊಳೆದು ಆನಂತರ ನಾನು ಓವರ್ನೈಟ್ ನೆನೆಸಿಟ್ಟಿದ್ದೆ. ಇದು ಮಾರ್ನಿಂಗ್ ನೋಡಿ ಬೆಳಿಗ್ಗೆ ಈ ರೀತಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಒಂದು ಲೋಟ ಅಕ್ಕಿ ಹಾಕುವಷ್ಟು 3 ಡಿಯಷ್ಟನ್ನು ನಾನು ಜಾರಿಗೆ ಹಾಕ್ಕೊಂಡು 1 ಲೋಟ ನೀರು, ನಾವು ಕಾಫಿ ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪನೇ ರುಬ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗೆ ರುಬ್ಕೊಳ್ಳಿ. ಒಂದು ತುಂಬ ಗಟ್ಟಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ನಾವು ತರ್ತರಿಯಾಗಿರಬಾರ್ದು. ತರ್ತರಿಯಾಗಿದ್ದರೆ ಹಿಟ್ಟು ದಪ್ಪ ಬಂದುಬಿಡುತ್ತೆ. ನೈಸಾಗಿ ಈ ರೀತಿಯಾಗಿ ನೋಡಿ ಫೈನ್ ಪೇಸ್ಟ್ ಥರ ರುಬ್ಕೋಬೇಕು. ಇದನ್ನು ನಾನೀಗ ಒಂದು ಪಾತ್ರೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿ ನಾವು ಪೂರ್ತಿ ಅಕ್ಕಿನ ನೀಟಾಗಿ ರುಬ್ಕೊಂಡು ನೋಡಿ, ಇವಾಗ ಈ ಥರ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಲೋಟದಲ್ಲೇ ನೀವು ಅಳತೆ ಮಾಡೋದಾದರೆ 3 ಲೋಟ ಅಕ್ಕಿ ಹಾಕಿದರೆ 3 ಲೋಟ ಪ್ಲಸ್ ನೀರನ್ನ ಹಾಕ್ಕೊಳ್ಳಿ. ಯಾಕಂದರೆ ನಾವು ರುಬ್ಬುವಾಗ ಸ್ವಲ್ಪ ನೀರು ಮಿಕ್ಸ್ ಮಾಡಿರ್ತೀವಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೀರು ದೋಸೆ ಹಿಟ್ಟು ರೆಡಿ ಆಗಿಬಿಡತ್ತೆ. ನೋಡಿ ಈ ರೀತಿಯಾಗಿ ತೆಳ್ಳಗಿರಬೇಕು ನಮಗೆ, ತುಂಬ ತೆಳ್ಳಗೂ ಅಲ್ಲ ತುಂಬ ದಪ್ಪನೂ ಅಲ್ಲ. ಇವಾಗ ನಾನು ದೋಸೆ ಹಂಚಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಸೊ ಎಣ್ಣೆ ಹಾಕಲೇಬೇಕು ಹಂಚಿಗೆ, ಪ್ರತಿ ದೋಸೆ ಹಾಕ್ಬೇಕಾದ್ರೂ ಅಷ್ಟೇ. ಕೆಳಗಡೆ ನಾವು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿ ಮೇಲ್ಗಡೆ 1 ಸ್ಪೂನ್ ಎಣ್ಣೆ ಹಾಕಿ ಈ ರೀತಿ ಮುಚ್ಚಿ ಬೇಯಿಸಿದ್ರೆ ನಮಗೆ ನೀರು ದೋಸೆ ಅನ್ನೋದು ರೆಡಿ ಆಗಿಬಿಡತ್ತೆ. ಸ್ವಲ್ಪ ರೋಸ್ಟ್ ಬೇಕಂದರೆ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ ತೆಗೆದ್ರೆ ನೀಟಾಗಿ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ನಾನು ಉಲ್ಟಾ ಬೇಯಿಸ್ಕೊತಾ ಇದ್ದೀನಿ. 1 ಸೈಡ್ ಕೂಡ ಬೇಯಿಸ್ಕೋಬೋದು ಇಷ್ಟಪಡೋರು, ಬಟ್ ನಾನು 2 ಸೈಡು ಬೇಯಿಸ್ಕೊಂಡು ಈ ರೀತಿಯಾಗಿ ನೋಡಿ ರೆಡಿನೇ ಆಗೋಯ್ತು ನೀರು ದೋಸೆ. ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ನಮ್ಮನೇಲಿ ಕೂಡ ಅವಾಗವಾಗ ಮಾಡ್ತಾನೆ ಇರ್ತೀವಿ. ಸೊ ನೀವು ಒಂದು ಟ್ರೈ ಮಾಡಿ. ಮಾರ್ನಿಂಗ್ ಟಿಫನ್ಗೆ ಅಂದರೆ ನೈಟೇ ಅಕ್ಕಿ ನೆನೆಸಿಟ್ಕೊಂಡು ಬೆಳಿಗ್ಗೆ ರುಬ್ಬಿ ಆಗಲೇ ದೋಸೆ ಮಾಡುವಂತಹದ್ದು. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.